ಡಿಸಿಎಂ ಡಿಕೆಶಿ ಹಾಗೂ ಎಚ್ಡಿ ಕುಮಾರಸ್ವಾಮಿ ಮಧ್ಯೆ ದಾಖಲೆ ದಂಗಲ್ ಮತ್ತಷ್ಟು ಜೋರಾಗಿದೆ. ಡಿಕೆಶಿ ಅಕ್ರಮದ ಬಗ್ಗೆ ಟನ್ಗಟ್ಟಲೆ ದಾಖಲೆ ಇದೆ ಅಂತ ಎಚ್ಡಿಕೆ ಹೇಳಿದ್ರು. ಇದಕ್ಕೆ ಇಂದು ಕಾಂಗ್ರೆಸ್ ಕಾರ್ಯಕರ್ತರು ದಾಖಲೆ ಸಂಗ್ರಹಿಸಲು ಜೆಡಿಎಸ್ ಕಚೇರಿಗೆ ಲಾರಿ ಕಳಿಸುತ್ತೇವೆ ಅಂತ ಪ್ರತಿಭಟನೆ ನಡೆಸಿದ್ರು. ದಾಖಲೆ ಸಂಗ್ರಹಿಸಿ ರಾಜಭವನಕ್ಕೆ ಕಳಿಸಿ ಅಂತ ಲಾರಿ ರವಾನೆ ಮಾಡಿದ್ದಾರೆ. ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದ ಮುಂದೆ ಕುಮಾರಸ್ವಾಮಿ ಮುಖವಾಡ ಧರಿಸಿ ಸೂಟ್ ಕೇಸ್ ಹಿಡಿದು ಅಣಕು ಪ್ರದರ್ಶನ ಮಾಡಿದ್ರು. ಈ ವೇಳೆ ಪೊಲೀಸರು ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದರು. ಕಾಂಗ್ರೆಸ್ ಪ್ರತಿಭಟನೆಗೆ ಮಾಜಿ ಸಿಎಂ ಎಚ್ಡಿಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನ ಪುಡಾರಿಗಳು ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ನಾನು ಸುಮ್ಮನೆ ಹೇಳಿಲ್ಲ. ನನ್ನ ಬಳಿ ಟನ್ಗಟ್ಟಲೆ ದಾಖಲೆಗಳು ಇರೋದು ನಿಜ ಅಂತ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. 40% ಕಮಿಷನ್ ಅಂತ ಬಿಜೆಪಿ ಮೇಲೆ ಹೇಳ್ತಿದ್ರು. ಕಳೆದ 3-4 ವರ್ಷದಿಂದ 25 ಕೋಟಿವರೆಗೂ ಕೆಲಸ ಮಾಡಿದ್ದೀರಿ. ಹಣ ಬಿಡುಗಡೆ ಆಗದೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಚಿನ್ನವನ್ನ ಅಡ ಇಡ್ತಿದ್ದೀರಿ. ಕಮಿಷನ್ ಕೊಟ್ಟು ಕೆಲಸ ಮಾಡಿಸಿಕೊಂಡು ಹೋಗಿ ಅಂತ ನಾನು ಎಂದು ಹೇಳಿರಲಿಲ್ಲ. 3 ಪಕ್ಷವನ್ನ ಒಂದೇ ತಕ್ಕಡಿಯಲ್ಲಿ ತೂಗಬೇಡಿ ಅಂತ ಹೇಳಿದ್ರು. ಚುನಾವಣೆ ಬಂದಾಗ ನಾವು ಕೈ ಒಡ್ಡಿದ್ದೇವೆ. ಅಧಿಕಾರ ಬಂದಾಗ ಸಹಿ ಹಾಕಬೇಕು ಅಂದಾಗ ಯಾವತ್ತೂ ಕೈ ಚಾಚಿಲ್ಲ. ಚುನಾವಣೆಗೆ ಹೋದಾಗ ನನಗೆ ಹೆಲಿಕಾಪ್ಟರ್ನಲ್ಲಿ ಪುಷ್ಪಾಚರ್ ಮಾಡ್ತಾರೆ, ಆದ್ರೆ ಬೇರೆ ಪಕ್ಷಕ್ಕೆ ಮತ ಹಾಕ್ತಾರೆ. ನಗರ ಪ್ರದೇಶದಲ್ಲಿ ಒಂದೇ ರೀತಿಯ ಕೆಲಸ ಮಾಡಿದ್ದೇನೆ ಅಂತ ಎಚ್ಡಿಕೆ ಹೇಳಿದ್ರು. ಬಿಜೆಪಿ ಜನಾಕ್ರೋಶ ಯಾತ್ರೆ ಬಳಿಕ ಆಕ್ಟಿವ್ ಆದ ಜೆಡಿಎಸ್ ನಾಯಕರು ಬೆಲೆ ಏರಿಕೆ ವಿರುದ್ಧ ಸಿಡಿದೆದ್ದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಭಿಯಾನ ಮಾಡಿದ್ರು. ಬಳಿಕ ವಿಧಾನಸೌಧ ಮುತ್ತಿಗೆ ಹಾಕಲು ಹೊರಟ ಜೆಡಿಎಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ಕಾಂಗ್ರೆಸ್ ಪಕ್ಷದ ಶಾಸಕರೇ ಈ ಆಡಳಿತದಿಂದ ಬೇಸರಗೊಂಡಿದ್ದಾರೆ. ಅಭಿವೃದ್ಧಿ ಮಾಡಲು ಆಗ್ತಿಲ್ಲ ಅಂತ ಹೇಳಿಕೊಳ್ತಾ ಇದ್ದಾರೆ. ಮುಂದೆ ಯಾವ ಮುಖ ಇಟ್ಕೊಂಡು ಮತ ಕೇಳಲು ಹೋಗ್ತಾರೆ? ಸದನದ ಒಳಗೆ ರಾಜ್ಯದ ಸಮಗ್ರ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕು. ಆದರೆ ವಿಪರ್ಯಾಸ ನೋಡಿ ಸರ್ಕಾರದ ಸಚಿವರು ಹನಿ ಟ್ರಾಪ್ ಬಗ್ಗೆ ಮಾತಾಡ್ತಾರೆ. ಸಾರ್ವಜನಿಕ ಸೇವೆಗೆ ಬರಬೇಕು ಎಂಬ ಯುವಕರಿಗೆ ಇದೇನಾ ನೀವು ತೋರಿಸ್ತಿರುವ ದಾರಿ ಅಂತ ವಾಗ್ದಾಳಿ ನಡೆಸಿದ್ರು. ಅಡುಗೆ ಅನಿಲ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಮಹಿಳಾ ಕಾಂಗ್ರೆಸ್ ಘಟಕದಿಂದ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸೌಮ್ಯಾ ರೆಡ್ಡಿ ಭಾಗಿಯಾಗಿದ್ದರು. ಸಿಲಿಂಡರ್ ಮುಂದೆ ಇಟ್ಟು ಸೌದೆ ಒಲೆಯಲ್ಲಿ ಟೀ ಕಾಫಿ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.